ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ವರುಣಾರ್ಭಟಕ್ಕೆ ಗ್ರಾಮೀಣ ಭಾಗದಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಶಾಲಾ ಕಾಲೇಜು ಕಚೇರಿಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಶಾಲೆ ಕಾಲೇಜು ಕಚೇರಿ ಹೊರಗಡೆ ಹೋಗಬೇಕು, ದಿನಸಿ ಸಾಮಾನು ತರಬೇಕು, ಏನ್ ಮಾಡಬೇಕು ಅಂತಂದ್ರೂ ಮಳೆ ಬಿಡ್ತಾ ಇಲ್ಲ. ಜನ ಪರದಾಡ್ತಾ ಇದ್ದಾರೆ. ವರುಣಾರ್ಭಟಕ್ಕೆ ಗ್ರಾಮೀಣ ಭಾಗದಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಯಾವಾಗ ನಿಲ್ಲುತ್ತಪ್ಪ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಆದರೆ ಇನ್ನೂ ಕೂಡ ಮಳೆ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಎಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಶಾಲೆ ಕಾಲೇಜು ಕಚೇರಿಗೆ ಹೋಗೋದಕ್ಕೆ ಜನ ಪರದಾಡೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ನೀರು ನಿಂತಿರುವಂತಹ ಪರಿಸ್ಥಿತಿ. ಇನ್ನು ಕೊಪ್ಪಳದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ರೈತರ ಬೆಳೆ ಜಲಾವೃತ ಆಗಿದೆ. ನಿಡಶೇಷಿ ಹಳ್ಳ ತುಂಬಿ ಜಮೀನಿಗೆ ನೀರು ನುಗ್ಗಿದೆ. ನಿಡಶೇಷಿ ಹಳ್ಳ ತುಂಬಿದೆ, ಜಮೀನುಗಳಿಗೆ ನೀರು ಬರ್ತಾ ಇದೆ. ಕುಷ್ಟಗಿ ತಾಲೂಕಿನ ನಿಡಶೇಷಿ ಗ್ರಾಮದ ಹಳ್ಳ, ನೂರಾರು ಎಕರೆ ಹತ್ತಿ ಹೊಲದಲ್ಲಿ ಈಗ ನೀರು ನುಗ್ಗಿದೆ. ಈ ಮಳೆಗೆ ಹತ್ತಿ ಬೆಳೆ ನಾಶವಾಗುವಂಥ ಆತಂಕದಲ್ಲಿ ರೈತರಿದ್ದಾರೆ, ಆತಂಕದಲ್ಲಿದ್ದಾರೆ. ಏನಾಗುತ್ತೆ, ಇದೇ ರೀತಿಯಾಗಿ ಮಳೆ ಬಂದರೆ, ಇದೇ ರೀತಿಯಾಗಿ ಮಳೆ ನಿಂತರೆ ಏನು ಮಾಡೋದಪ್ಪ ಅನ್ನುವಂಥ ರೀತಿಯಲ್ಲಿ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹತ್ತಿ ಬೆಳೆದಿದ್ದಾರೆ, ಅಲ್ಲಿ ಕಂಪ್ಲೀಟಾಗಿ ನೀರು ಬಂದ್ಬಿಟ್ಟಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ನದಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜನರಲ್ಲಿ ಭೀತಿ ಭಯ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ರೈತರಲ್ಲೂ ಆತಂಕ. ವಿಡಿಯೋ ಮಾಡ್ಬಿಡ್ಲಿ. ತಾಲೂಕಿನ ನಿಡಶೇಷಿ ಗ್ರಾಮದ ದೊಡ್ಡ ಹಳ್ಳ ಇಡೀ ಒಂದು 200 ಎಕರೆ ಹೊಲದಲ್ಲಿ ಹೊಕ್ಕೊಂಡು ಎಲ್ಲ ಭಾಳ ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ಬಡವರ ಹೊಲಗಳಲ್ಲಿ ನುಕ್ಸಾನಾಗಿದ್ದನ್ನು ಏನಾದರೂ ತುಂಬಿ ಅದಕ್ಕೆ ಏನು ಗೌರ್ಮೆಂಟ್ಲಿಂದ ಬರೋದದ ಅದನ್ನು ಕೊಡಿಸ್ಬೇಕು. ಯಾಕಂದ್ರೆ ಇಲ್ಲಿ ನಮಗೇನು ತೊಗೋಬೇಕಂದ್ರೂ ಏನು ಗೊತ್ತಿಲ್ಲ ಹಳ್ಳಿ ಜನ. ಆದಿತ್ಯದಿಂದ ಅಧಿಕಾರಿಗಳು ಅದನ್ನು ಒಂದಿಷ್ಟು ಇಂಟ್ರೆಸ್ಟ್ ತಗೊಂಡು ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಇದಕ್ಕೆ ಪರಿಹಾರ ಕೊಡಿಸ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದಕ್ಕಿಂತ ಹೆಚ್ಚು ರಸ್ತೆ ಹಾಳಾಗಿದ್ದಕ್ಕೆ ನಾವು ಸ್ಥಳೀಕ ಪಂಚಾಯತಿ ವರ್ಗದವರು ಎಲ್ಲರೂ ಬಂದು ಮೆಂಬರು ಎಲ್ಲರೂ ವೀಕ್ಷಣೆ ಮಾಡೋಗಿದ್ದಾರೆ, ಹಾಗೂ ರೈತರು ಬಂದು ವೀಕ್ಷಣೆ ಮಾಡಿದ್ದಾರೆ. ಮಳೆಯ ಅಬ್ಬರ ರಾಜ್ಯದಲ್ಲಿ ನಿಲ್ಲುವಂತಹ ಸೂಚನೆಗಳು ಸಿಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಸಂಡೂರು ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈ ಮಳೆಗೆ ಧರ್ಮಾಪುರದ ನಾರಿಹಳ್ಳ ಉಕ್ಕಿ ಹರಿತಾ ಇದೆ, ತುಂಬಿದೆ ಹಳ್ಳ. ಗುಡ್ಡಗಳಿಂದ ಹಳ್ಳಕ್ಕೆ ನೀರು ಹರಿದು ಬರ್ತಾ ಇದೆ. ಉತ್ತಮವಾಗಿ ಮಳೆ ಆಗಿದೆ. ರೈತಾಪಿ ವರ್ಗದಲ್ಲಿ ಬಹಳ ಸಂತೋಷ, ಬಹಳ ಖುಷಿ ಅವರಿಗೆ. ಇಷ್ಟು ಮಳೆ ಆಗಿದೆಯಲ್ಲ ಈ ಬಾರಿ, ಒಳ್ಳೆ ಬೆಳೆ ಬೆಳಿಬಹುದು, ಅಥವಾ ಈಗಾಗಲೇ ಬೆಳೆದಿರುವಂಥ ಬೆಳೆಗೂ ಕೂಡ ಉತ್ತಮ ಮಳೆ ಆದರೆ ಬಹಳ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ರೈತಾಪಿ ವರ್ಗದ ಜನರಿಗೆ ಖುಷಿ. ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಹಳ್ಳ ಕೊಳ್ಳ ತುಂಬ್ತಾ ಇರೋದ್ರಿಂದ ನೋಡೋಕ್ಕೂ ರಮಣೀಯ ದೃಶ್ಯಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ. ಜೊತೆಯಲ್ಲಿ ಸಂಡೂರು ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದೆ. ನಾರಿಹಳ್ಳ, ಆ ನಾರಿಹಳ್ಳ ತುಂಬಿ ಹರಿತಾ ಇದೆ.
ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ವರುಣಾರ್ಭಟಕ್ಕೆ ಗ್ರಾಮೀಣ ಭಾಗದಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಶಾಲಾ ಕಾಲೇಜು ಕಚೇರಿಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಶಾಲೆ ಕಾಲೇಜು ಕಚೇರಿ ಹೊರಗಡೆ ಹೋಗಬೇಕು, ದಿನಸಿ ಸಾಮಾನು ತರಬೇಕು, ಏನ್ ಮಾಡಬೇಕು ಅಂತಂದ್ರೂ ಮಳೆ ಬಿಡ್ತಾ ಇಲ್ಲ. ಜನ ಪರದಾಡ್ತಾ ಇದ್ದಾರೆ. ವರುಣಾರ್ಭಟಕ್ಕೆ ಗ್ರಾಮೀಣ ಭಾಗದಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಯಾವಾಗ ನಿಲ್ಲುತ್ತಪ್ಪ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಆದರೆ ಇನ್ನೂ ಕೂಡ ಮಳೆ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಎಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಶಾಲೆ ಕಾಲೇಜು ಕಚೇರಿಗೆ ಹೋಗೋದಕ್ಕೆ ಜನ ಪರದಾಡೋದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನೀರು ನಿಂತಿರುವಂತಹ ಪರಿಸ್ಥಿತಿ. ಇನ್ನು ಕೊಪ್ಪಳದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ರೈತರ ಬೆಳೆ ಜಲಾವೃತ ಆಗಿದೆ. ನಿಡಶೇಷಿ ಹಳ್ಳ ತುಂಬಿ ಜಮೀನಿಗೆ ನೀರು ನುಗ್ಗಿದೆ. ನಿಡಶೇಷಿ ಹಳ್ಳ ತುಂಬಿದೆ, ಜಮೀನುಗಳಿಗೆ ನೀರು ಬರ್ತಾ ಇದೆ. ಕುಷ್ಟಗಿ ತಾಲೂಕಿನ ನಿಡಶೇಷಿ ಗ್ರಾಮದ ಹಳ್ಳ, ನೂರಾರು ಎಕರೆ ಹತ್ತಿ ಹೊಲದಲ್ಲಿ ಈಗ ನೀರು ನುಗ್ಗಿದೆ. ಈ ಮಳೆಗೆ ಹತ್ತಿ ಬೆಳೆ ನಾಶವಾಗುವಂಥ ಆತಂಕದಲ್ಲಿ ರೈತರಿದ್ದಾರೆ, ಏನಾಗುತ್ತೆ, ಇದೇ ರೀತಿಯಾಗಿ ಮಳೆ ಬಂದರೆ, ಇದೇ ರೀತಿಯಾಗಿ ಮಳೆ ನಿಂತರೆ ಏನು ಮಾಡೋದಪ್ಪ ಅನ್ನುವಂಥ ರೀತಿಯಲ್ಲಿ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹತ್ತಿ ಬೆಳೆದಿದ್ದಾರೆ, ಅಲ್ಲಿ ಕಂಪ್ಲೀಟಾಗಿ ನೀರು ಬಂದ್ಬಿಟ್ಟಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ನದಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜನರಲ್ಲಿ ಭೀತಿ ಭಯ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ರೈತರಲ್ಲೂ ಆತಂಕ. ವಿಡಿಯೋ ಮಾಡ್ಬಿಡ್ಲಿ. ತಾಲೂಕಿನ ನಿಡಶೇಷಿ ಗ್ರಾಮದ ದೊಡ್ಡ ಹಳ್ಳ ಇಡೀ ಒಂದು 200 ಎಕರೆ ಹೊಲದಲ್ಲಿ ಹೊಕ್ಕೊಂಡು ಎಲ್ಲ ಭಾಳ ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ಬಡವರ ಹೊಲಗಳಲ್ಲಿ ನುಕ್ಸಾನಾಗಿದ್ದನ್ನು ಏನಾದರೂ ತುಂಬಿ ಅದಕ್ಕೆ ಏನು ಗೌರ್ಮೆಂಟ್ಲಿಂದ ಬರೋದದ ಅದನ್ನು ಕೊಡಿಸ್ಬೇಕು. ಯಾಕಂದ್ರೆ ಇಲ್ಲಿ ನಮಗೇನು ತೊಗೋಬೇಕಂದ್ರೂ ಏನು ಗೊತ್ತಿಲ್ಲ ಹಳ್ಳಿ ಜನ. ಆದಿತ್ಯದಿಂದ ಅಧಿಕಾರಿಗಳು ಅದನ್ನು ಒಂದಿಷ್ಟು ಇಂಟ್ರೆಸ್ಟ್ ತಗೊಂಡು ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಇದಕ್ಕೆ ಪರಿಹಾರ ಕೊಡಿಸ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದಕ್ಕಿಂತ ಹೆಚ್ಚು ರಸ್ತೆ ಹಾಳಾಗಿದ್ದಕ್ಕೆ ನಾವು ಸ್ಥಳೀಕ ಪಂಚಾಯತಿ ವರ್ಗದವರು ಎಲ್ಲರೂ ಬಂದು ಮೆಂಬರು ಎಲ್ಲರೂ ವೀಕ್ಷಣೆ ಮಾಡೋಗಿದ್ದಾರೆ, ಹಾಗೂ ರೈತರು ಬಂದು ವೀಕ್ಷಣೆ ಮಾಡಿದ್ದಾರೆ. ಮಳೆಯ ಅಬ್ಬರ ರಾಜ್ಯದಲ್ಲಿ ನಿಲ್ಲುವಂತಹ ಸೂಚನೆಗಳು ಸಿಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಸಂಡೂರು ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈ ಮಳೆಗೆ ಧರ್ಮಾಪುರದ ನಾರಿಹಳ್ಳ ಉಕ್ಕಿ ಹರಿತಾ ಇದೆ, ತುಂಬಿದೆ ಹಳ್ಳ. ಗುಡ್ಡಗಳಿಂದ ಹಳ್ಳಕ್ಕೆ ನೀರು ಹರಿದು ಬರ್ತಾ ಇದೆ. ಉತ್ತಮವಾಗಿ ಮಳೆ ಆಗಿದೆ. ರೈತಾಪಿ ವರ್ಗದಲ್ಲಿ ಬಹಳ ಸಂತೋಷ, ಬಹಳ ಖುಷಿ ಅವರಿಗೆ. ಇಷ್ಟು ಮಳೆ ಆಗಿದೆಯಲ್ಲ ಈ ಬಾರಿ, ಒಳ್ಳೆ ಬೆಳೆ ಬೆಳಿಬಹುದು, ಅಥವಾ ಈಗಾಗಲೇ ಬೆಳೆದಿರುವಂಥ ಬೆಳೆಗೂ ಕೂಡ ಉತ್ತಮ ಮಳೆ ಆದರೆ ಬಹಳ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ರೈತಾಪಿ ವರ್ಗದ ಜನರಿಗೆ ಖುಷಿ. ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಹಳ್ಳ ಕೊಳ್ಳ ತುಂಬ್ತಾ ಇರೋದ್ರಿಂದ ನೋಡಕ್ಕೂ ರಮಣೀಯ ದೃಶ್ಯಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ. ಜೊತೆಯಲ್ಲಿ ಸಂಡೂರು ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದೆ. ನಾರಿಹಳ್ಳ, ಆ ನಾರಿಹಳ್ಳ ತುಂಬಿ ಹರಿತಾ ಇದೆ.